ಹಾಯ್ ಹಾಯ್ ಪೂಜಾ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಡೇ ಹೇಳ. ಇವತ್ತು ಬೆಳಗ್ಗೆ ಸ್ಯಾಟರ್ಡೇ ಇತ್ತು. 10th ಸ್ಟ್ಯಾಂಡರ್ಡ್ ಅವ್ರ ಪ್ರಿಪ್ರೇಟರಿ ಅಬ್ಸರ್ವೇಷನಿಗೆ ಕಳಿಸಿದ್ರು. ಹಾಗೆ ಚಹಾ ಕುಡಿದ್ವಿ. ಹಾಗೆ ಕ್ವಶನ್ ಪೇಪರ್ಸ್ ನಾವು ಒಂದು ರೌಂಡ್ ನೋಡಿಬಿಟ್ಟು ಹೇಗಿದೆ ಅಂತ ಮನೆಗೆ ಬಂದೆ. ಮಧ್ಯಾಹ್ನ ಹಿಟ್ಟು ಸನ್ಸಿದೆ, ರೊಟ್ಟಿ ಮಾಡಿದೆ, ಹಾಕಿದೆ. ಅದಾದಮೇಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡೆ, ಹಾಗೆ ರೊಟ್ಟಿ ಮಾಡಿದೆ. ಕಲಸಿ ಆದಮೇಲೆ ಹಿಟ್ಟು ನಾದಿದೆ. ಅದಾದಮೇಲೆ ಹಿಟ್ಟು ಸ್ವಲ್ಪ ಭಾಳ ಮೆತ್ತಗಾಗಿತ್ತು ಅಂತ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಟ್ಟು ನಾದಿದೆ. ಅದಾದಮೇಲೆ ಮಮ್ಮಿ ಬಂದು ಪಲ್ಯ ಮಾಡ್ತಾಯಿದ್ರು. ರೊಟ್ಟಿ ಬೇಯಿಸಿದೆ. ನಾನು ರೊಟ್ಟಿ ಮಾಡಿದೆ, ಮಮ್ಮಿ ಪಲ್ಯ ಮಾಡಿದರು. ನೋಡಿ ಹೆಂಗೆ ಕೆಂಪಗಾಗಿದೆ. ಇದು ರಾಜಗಿರಿ ಪಲ್ಯ ಅಲ್ವಾ, ರೆಡ್ ಆಗಿದೆ. ಹಾಗೆ ಪಲ್ಯ ಮಾಡುವಾಗ ಮಮ್ಮಿ ಒಂದು ಸ್ಟೋರಿನೂ ಹೇಳಿದರು. ಮಮ್ಮಿ ಜೊತೆ ಮಾತಾಡ್ಕೊತ ರೊಟ್ಟಿ ಹೊತ್ಸ್ಬಿಟ್ಟಿದ್ದೆ. ಪಲ್ಯ ರೆಡಿ. ಹಾಗೆ ಪಲ್ಯ ರೆಡಿ ಆಯಿತು. ನನ್ನ ರೊಟ್ಟಿ ಮಾಡೋದು ಮುಗ್ದಿತ್ತು. ಆಗ ಪ್ಲೇಟ್ಗೆ ಹಾಕ್ಕೊಂಡು ನಾನು ಮಮ್ಮಿ ಊಟ ಮಾಡಿದ್ವಿ. ರೊಟ್ಟಿ ತಿನ್ಬೇಕಂತ ನೋಡಿದೆ. ಆಮೇಲೆ ಎಲ್ಲ ಹಚ್ಕೊಂಡು ಸರಿಗೆ ತಿಂದು ನೋಡಿ ಹೇಗಿದೆ. ಮೊಸರು ಹಚ್ಕೊಂಡು ತಿಂದೆ, ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದು. ನೀವು ಒಮ್ಮೆ ಟ್ರೈ ಮಾಡಿ. ಎಸ್, ವಿ ವಿಲ್ ಟ್ರೈ. ಓಕೆ. ಅದಾದ್ಮೇಲೆ ಅದಾದ್ಮೇಲೆ ಹಾಗೆ ಮೆಂತೆ ತಿಂದ್ವಿ. ಮೆಂತೆ ಸೊಪ್ಪು ತಿನ್ಬೇಕು, ಗುಡ್ ಫಾರ್ ಹೆಲ್ತ್. ಹಾಗೆ ಸಂಜೆ ತೊಂಡರಿಯ ಮಠಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ತಿರ್ಗಾಡಿ ಮಿರ್ಚಿ ಗಿರ್ಮಿಟ್ ತಿಂದು ಬಂದು ಆಮೇಲೆ ಗೋಬಿ ಮಂಚೂರಿ ತಿಂದು ಬಂದು ಮನೆಗೆ ಬಂದ್ವಿ.